ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಫೈನಲಿ ಬಾಲ್ಟ ಹೇಳ್ತೀನಿ ನಾನು ಹೊರಟಿದ್ದೆ ಗಾಯ್ಸ್ 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 ಬರ್ರಿ ಗಾಯ್ಸ್, ಸಿಂಗ್ ಸಾಲ್ಟ್ ಮಾಡೋಣ ಅಂತ ಬಂದ್ವಿ. ಅಟ್ಟು ಸರ್ವಿಸಿಗೆ hello guys, namaste, welcome back to our Peter's vlog guys today's vlog in special ಬಾ ಅಂತಂದ್ರೆ ಯಾರು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿರೋರು ಸ್ಪೆಷಲ್ ಗಾಯ್ಸ್. ನಾವು ಒಂದು ಪೋಸ್ಟ್ ಹಾಕಿ ನೋಡ್ರಿ, ಇವತ್ತು ಫೋಟೋಶೂಟ್ ಇತ್ತು. ಈ ಫೋಟೋಶೂಟ್ ಜಸ್ಟ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ಬೇಕು. ಬಟ್ ಮನೆಗೆ ಹೋಗಿದ ಮುಂಚೆಗೆ ಅವ್ರು ನಮ್ದೇನು ಕಾಸ್ಟ್ಯೂಮಿಂದ ಇದು ಏನಿತ್ತಲ್ಲ ಮೇನ್ ಅವ್ರು ಸ್ವಲ್ಪ ಅವ್ರು ಕೊಡಕ್ಕೆ ಬಂದಿದ್ವಿ ನಮ್ಮ ತಾವು. ಅದಕ್ಕೆ ನಾನು ಮಾಡ್ಕೊಂಡು ಹೋಗ್ಯಾರ. ಅವ್ರು ನಮ್ಮ ಶೂಟ್ ಇತ್ತು, ಅದು ಶೂಟ್ ಕ್ಲಿಯರ್ ಎಲ್ಲ ಮುಗಿಸ್ಕೊಂಡ್ವಿ. ಅದು ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ನಾವು ಮನೆಗೆ ಹೋಗ್ಬೇಕು. ಪಿಕ್ ಇವ ದಾಖಲೆ ನಾನು ಗೈಸ್. ಈಗ ನಂದು ಫೋಟೋಶೂಟ್ ನಿನ್ನೆ ಆಗೈತಿ. ಬಟ್ ಈಗ ಒಂದು ಸ್ವಲ್ಪ ಹುಬ್ಳಿಗೆ ಹೋಗಿದ್ದೆ, ಏನೋ ಕೆಲಸ ಆಯ್ತು ಅಂಥೇಳಿ. ಕೆಲಸ ಮುಗಿಸ್ಕೊಂಡು ಅವ ಈಗ ಜಸ್ಟ್ ಬಂದಾನ್ರಿ. ಇಲ್ಲ ಭಾಳ ದಿವ್ಸದ ಮೇಲೆ ಪಕ್ಷಿನ ಕಾಣ್ ನೋಡೋದೆ ನೋಡ್ರಿ. ನೋಡ್ರಿ ಕಾಣತೈತೇನು ಕ್ಯಾಮ್ರಾದಾಗ ಕಂಡೈತೇನೆ ಇಲ್ಲ ಗೈಸ್. ಮೊದ್ಲಕ್ಕೆಲ್ಲ ಪಕ್ಷಿ ಗೀಕ್ಷಿ ಅವೆಲ್ಲ ಭಾಳ ಇರ್ತಿದ್ವು, ಬಟ್ ಈಗ ಪಕ್ಷಿ ಗೀಕ್ಷಿ ಇಲ್ಲ. ಆಗತೈತೆ ಅಂತಂದ್ರೆ ನಾವೀಗ ಮನೆಗೆ ಹೋಗಿ ಮಮ್ಮಿ ಕಡೆ ಭೇಟಿ ಆಗ್ಬೇಕು. ಶೆಡ್ಯೂಲ್ ಹೇಳ್ಬಿಡ್ತೇನೆ ನೋಡ್ರಿ ಗೈಸ್. ಈಗ ಮಮ್ಮಿ ಕಡೆ ಹೋಗ್ಬೇಕು. ಮಮ್ಮಿ ಕಡೆ ಹೋಗಿ ಮಮ್ಮಿಗೆ ಭೇಟಿಯಾಗಿ ನಾ ಊಟ ಮಾಡಂತಂದ್ರೆ ಮಮ್ಮಿ ಊಟ ಮಾಡಿ, ನಾವು ಊಟ ಮಾಡಿ ಆ್ಯಕ್ಟಿವ್ ಡ್ಯೂಲೆಕ್ಸಿಂದ ಇದು ಸರ್ವಿಸ್ ಸೆಂಟ್ರ್ ಗಾಡಿ ಒಯ್ಯಬೇಕಿದೆ ಮೇನ್. ಯಾಕಂದ್ರೆ ಚಲೋ ಮಾಡೈತ್ರಿ ಗಾಡಿ. ಅಂತಂದ್ರೆ ಗಾಯ್ಸ್ ಈಗ ಮೇನ್ ಏನು ಡಿಸ್ಪ್ಲೇ ಬರತ್ತಾವಲ್ಲ ಅದ್ರೊಳಗೆ ಇಂಜನ್ ಸೈನ್ ತೋರ್ಸತೈತಿ. ಫ್ಯೂಲ್ ಹಾಕಿದ್ರು, ಬಟ್ ಇವತ್ತು ಫಸ್ಟ್ ಟೈಮ್ ಅದು ಫ್ಯೂಲ್ ಜೀರೋದಾಗ ಇದ್ದಿತ್ತು. 1 ಲೀಟ್ರ್ ಹಾಕ್ಸೀನಿ ನಾ. ಆದ್ರೂ ಮತ್ತು ಫ್ಯೂಲ್ ಹಂಗೆ ಚೆಕ್ ಮಾಡಕ್ಕಂತಂದು 1 ಲೀಟ್ರ್ ಹಾಕ್ಸೀನಿ. ಮತ್ತು ಅದು ಫ್ಯೂಲ್ದ ರೇಂಜ್ ತೋರ್ಸತ್ತಿಲ್ಲ ರೀ ಅದು. ಮತ್ತು ರೇಂಜ್ ತೋರಿಸಿಲ್ಲ ಅಂದ್ರೆ ಏನು ಉಪಯೋಗ ಡಿಸ್ಪ್ಲೇದಾಗಿಂತ. ಸೊ ಅದನ್ನೊಂದು ಹೋಗಿ ಕೇಳ್ಬೇಕು. ಆಮೇಲೆ ಇಂಜನಿನ ಸೈನ್ ಎದಕ್ಕೆ ತೋರ್ಸತ್ತೈತೆ ಅದೊಂದು ಕೇಳಬೇಕಲ್ಲ ಸರ್ವಿಸ್ ಸೆಂಟ್ರದಾಗ. ಸೊ ಲೆಟ್ಸ್ ಗೋ ಗೈಸ್. ಕೊಟ್ವಿ, ಅವ್ರು ಕೊಡಾಕ ಕಲ್ಲೇ ಇಟ್ವಿ. ಬಟ್ ತೋರ್ಸಾತ್ ನೋಡ್ರಿ ಗೈ, ನಾವು ನೋಡಿದ್ದಿ ಏನು ಮಸ್ತ್ ಇರೋ ಗಾಡಿ ಅಂತ ತಿಳ್ಕೊಂಡೆ. ಬಟ್ ಸೈನ್ ತೋರ್ಸತೈತಿ, ಇಂಜನಿನ ಸೈನ್ ತೋರ್ಸತೈತಿ. ಹಾಂ ಇಂಜನಿನ ಸೈನ್ ತೋರಿಸ್ತೈತೆ. ಫ್ಯೂಲಿಂಗ್ ಏನಿಲ್ಲ ಗೈಸ್. ಫ್ಯೂಲ್ ತಡಿ, ವೇಟ್ ತಡಿ. ನಾ ಕುಂದಿರ್ಲಿ ಬೇಡ. ಮಮ್ಮಿ ಕಡೆ ಹೋಗ್ಬೇಕ್ರಿ. ಮಮ್ಮಿ ಕಡೆ ಹೋಗಿದ್ಕೊಳ್ಳೆ ನೆಕ್ಸ್ಟ್ ಮಮ್ಮಿ ಊಟ ಮಾಡಿ ಹೋಗೋಣ. ಈಗಿಲ್ ರೇಂಜ್ ತೋರ್ಸಾತೈತಿಲ್. ರೇಂಜ್ ತೋರ್ಸಾತ ಇಲ್ರಿ. 1 ಲೀಟ್ರ್ ಹಾಕ್ಸಿನ ಆಗ್ಲಿ ಖಾಲಿ ಅದೇನು ಖಾಲಿ 1 ಲೀಟ್ರ್ ಹಾಕ್ಸಿ ಅದೇನು ಖಾಲಿ ಅಲ್ಲಿ ಫ್ಯೂಲ್ ರೇಂಜ್ ತೋರಿಸ್ಬೇಕಲ್ಲ. ಅದು ಹಿಂಗೆಲ್ಲ ಔಟ್ಸೈಡ್ ಗೀತಾನ್ರಿ ರೇಂಜ್ ತೋರ್ಸಾತಿಲ್ಲ ಗಾಡಿದ ಇಂದ್ರೆ. ನಮ್ಮ ಮನೆ ಕೊಡ್ತೀವಿ. ಪೊಲಿಟಿಕ್ಸ್ ಸೊ ಗಾಯ್ಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಈಗ ಊಟ ಮಾಡಿ ಇದಕ್ಕೆ ಹೋಗೋಣಂತ್ರಿ ಗೈಸ್ ಸರ್ವಿಸ್ ಸೆಂಟ್ರಿಗೆ. ನೋಡ್ರಿ ಗೈಸ್ ಈ ಸರ್ವಿಸ್ ಸೆಂಟರ್ ಅದ್ರ ಮಮ್ಮಿಗೆ ಊಟ ಮಾಡಿ ಹೋಗೋಣ. ಅದಕ್ಕೆ ಮಮ್ಮಿಗೆ ಭೇಟಿ ಹೋಗೋಣ ಗೈಸ್. ಫಸ್ಟ್ ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಮಾಡ್ರಿ ಗೈಸ್. ಈಗ ಜಸ್ಟ್ ಬಂದ್ವಿ ಮನೆಗೆ ಹೋಗಿ ಈಗ ಮಮ್ಮಿ ಅದು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ಗಾಡಿ. ಅದು ಇಂಜನಿನ ಸೈನ್ ತೋರ್ಸತೈತಿ ಗೈಸ್. ಆಗಲ್ಲ ಹೇಳಿದಲ್ರಿ, ಇಂಜನಿನ ಸೈನ್ ತೋರ್ಸತೈತಿ. ಆಮೇಲೆ ಫ್ಯೂಲ್ ರೇಂಜಿನ ಪ್ರಾಬ್ಲಮ್ ಐತಿ. ಸೊ ಅದನ್ನು ತೋರಿಸ್ಬೇಕು. ಸೊ ಅದನ್ನು ಊಟ ಏನು ಸ್ಪೆಷಲ್ ಏನಿತ್ತು ಊಟ? ರೈಸ್ ಸಾಂಬಾರ್. ನಂಗೆ ಚಿಕನ್ ಈಗೇನು ಬರುತ್ತೋ ಸಂಜೆಗೆ ಬೇಕು ಚಿಕನ್ ಗೈಸ್. ನಮ್ಮ ಮಮ್ಮಿ ವಾಟ್ ಅಂದ್ರೆ ನಾನು ಡೈಲಿ ಸ್ಪೆಷಲ್ ಕೇಳ್ತಾನಂತ್ರಿ ಅದಕ್ಕೆ. ಓಕೆ ಸೊ ಗೈಸ್ ಫೈನಲಿ ರೈಸ್ ಸಾಂಬಾರ್ ಪಾಪಡ್. ಮಮ್ಮಿ ಪಾಪಡ್ ಮಾಡ್ಯಾರ, ಮಸ್ತ್ ಮಾಡ್ತಾರೆ ಗೈಸ್. ಆ್ಯಂಡ್ ಸಮಥಿಂಗ್ ಸ್ಪೆಷಲ್ ಗೈಸ್. ಆಮೇಲೆ ಇದಕ್ಕೆ ಮುಂಚೆ ಊಟ ಮಾಡೋದಂತೂ ಫಸ್ಟ್ ಊಟ ಮಾಡಿ ಸೀದಾ ಆ್ಯಕ್ಟಿವ್ ಹೋಗೋಣ ಗಾಡಿಗೆ ಅಭಿಷೇಕ್. ಆ್ಯಕ್ಟಿವ್ ಹೋಗೋಣ ಗೈಸ್. ಆ್ಯಕ್ಟಿವ್ ಶೋ ಅದು ಸರ್ವಿಸ್ ಸೆಂಟ್ರಿಗೆ ಹೋಗಿ ಅದು ಇದು. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಫೈನಲಿ ಬಾಲ್ಟ ಹೇಳ್ತೀನಿ ನಾನು ಹೊರಟಿದ್ದೆ ಗಾಯ್ಸ್ ಫೈನಲಿ. ಸಿಂಟ್ಯಾಕ್ಸ್ ಇದು ಹೆಲ್ಮೆಟ್ ಹೇಳಿ ಗಾಡಿ ತೀಗ ಹೆಲ್ಮೆಟ್. ಓಕೆ ಭಾಳ ಲೇಟ್ ಆಗೈತೆ ಆಲ್ರೆಡಿ. ಮಂದಿ ನಡ್ಕೊಂಡು ಕುಂತ್ರು.
5% ಅಷ್ಟೇ ಐತಿ ಚಾರ್ಜಿಂಗ್ ಗೈಸ್. ನಂದು ಬಂದ್ ಆಕೈತ್ರಿ ನಡಕ್ಕೆ. ಸಾಕು ಸಾತು ಹೇ ಮೇರೆ ದಿಲ್ ಕಿ ಹರ್ ಖುಷಿ ಪೇ. ಇದ್ರದ್ದು ಗಾಡಿದ ಗಾಯ್ಸ್ ರೇಂಜ್ ತೋರ್ಸಾತಿಲ್ಲ ಇದಕ್ಕೆ. ಆಮೇಲೆ 69 ಹೇಳಿ ಮತ್ತೆ ಅದಕ್ಕೆ ಹಿಂಗೆ 68 ತೋರಿಸ್ತೈತೆ ಅಂತ ಗೈಸ್. ನೋಡ್ರಿ 1 ಲೀಟ್ರ್ ಫ್ಯೂಲ್ ಹಾಕ್ಸೀನಿ. ಬಟ್ ಹೋಗೋದು ಬೇಡ ತಗೋ ತೋರ್ಸಾತೈತಿ ಈಗ ಗೈಸ್. ನೋಡ್ರಿ ಡಿಜಿಟಲ್ ಆಫ್ ಆ್ಯಕ್ಟಿವಾ ಡ್ಯೂಲೆಕ್ಸ್ ಸರ್ವಿಸ್ ತೋರ್ಗೆ ಹಿಂಗೆ ರೂಪ್ತಾವೆ ನೋಡ್ರಿ. ಅಲ್ಲಿ ಹೋಗಿ ಜಸ್ಟ್ ಗೈಸ್ ನೋಡ್ರಿ ಒಂದು ಇದಂತ ಆ್ಯಕ್ಟಿವಾ ಡ್ಯೂಲೆಕ್ಸ್ 1 ಲೀಟ್ರ್ ಮೇಲೇನೂ ಐತಿ ಫ್ಯೂಲ್. ಮತ್ತು ಫ್ಯೂಲ್ ತೋರ್ಸಾತಿಲ್ಲ ನಂದು ಗಾಡಿದಾಗ. ಹೆಂಗೆ ಫ್ಯೂಲ್ ತೋರ್ಸಂಗಿಲ್ಲಪ್ಪ ಈಗದೆ ಹೇಳಿ ಮಾತಾಡು. ಮತ್ತೆ ಸಿಟ್ ತರ್ಸಕ್ಕೆ ಹೋಗ್ಬಿಡ್ದು ಇಂಥ ಮಾಡ್ರಿ. ಬರೀ ಸೀನ್ ಸಾಲ್ಟ್ ಮಾಡೋಣಂತ ಬಂದು ಆ್ಯಕ್ಟಿವಾ ಸರ್ವಿಸಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳತ್ತಾರ ಗಾಡಿದ. ಆ್ಯಂಡ್ ನಮ್ಮದು ಗಾಡಿದು ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಆಮೇಲೆ ಕೈಸಿ ಮಾಡೋ ಒಂದು ಗಾಯಿಸಿದೆ ಒಂದು ಫ್ಯೂಲ್ ರೇಂಜಿಂದ. ಬಿಫೋರ್ ಸರ್ವಿಸ್ ಆ ಟೈಪ್ ತೋರ್ಸಾತಿದ್ದಿಲ್ಲ. ಬಟ್ ಆಫ್ಟರ್ ಸರ್ವಿಸಿಂಗ್ ಆದಿಲ್ಲ ಅಂತಂದ್ಮೇಲೆ ಕೇಳಬೇಕು ಹೌದಿಲ್ರಿ ಗೈಸ್. ಯಾರ್ಯಾರು ವೀಡಿಯೋ ನೋಡಾದ್ರೆ ತಳಗೆ ಕಮೆಂಟ್ ಹಾಕ್ರಿ ಅಬೌಟ್ ಆ್ಯಕ್ಟಿವಾ ಡ್ಯೂಲೆಕ್ಸ್. ಯಾರ್ದಾರ ಜೊತೆ ಹಿಂಗೆ ಆಯ್ತು ಅಂತಂದ್ರೆ ಅವರು ತಳಗೆ ಕಮೆಂಟ್ ಹಾಕ್ರಿ ಗೈಸ್. ಎಕ್ಸಿಕ್ಯೂಟಿವ್ ಜೊತೆ ಮಾತಾಡ್ಬೇಕಾಯ್ತಮ್ಮ ಅವ್ನ ಜೊತೆ. ಯಾಕಂತಂದ್ರೆ ಅವನ ನಮ್ಮ 4 ವರ್ಷ ಹಿಂಗಿದ್ದೆ ಮೇನ್ ಅವರ ಬೇಕಾಗಿತ್ತಲ್ಲ ಹೌದಿಲ್ರಿ. ವಿ ನೀಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಹೂ ಮೇಡ್ ದಿಸ್ ಸರ್ವಿಸ್. ಎಕ್ಸಿಕ್ಯೂಟಿವ್ ಮತ್ತು ಸರ್ವಿಸ್ ಸರ್ವಿಸ್ ಯಾರು ಮಾಡ್ಯಾರ ಅವ್ರು ಬೇಕಾಗಿತ್ತು ನಮ್ಗೆ ಹೋಗ್ಬೇಕು. ಇಲ್ಲೇ ಮಾಡೈತು ಸರ್ವಿಸ್ ಇಲ್ಲೇ ಮಾಡೈತೆ ಅಂತ ಹೇಳು. ಪ್ರಾಬ್ಲಮ್ ಏನಂತ ಅದು ಬೇಕಾಯ್ತು ರೀ ಗೈಸ್. ಸುಮ್ಮನೆ ಎಕ್ಸಿಕ್ಯೂಟಿವ್ ಜೊತೆ ಬ್ಲೇಮ್ ಮಾಡೋದಿಲ್ಲ. ಪ್ರಾಬ್ಲಮ್ ಏನೈತೆ ಅದು ಏನು ಬೇಕಾಯ್ತು. ಫ್ಯೂಲಿಂದ ರೇಂಜ್ ತೋರ್ಸಾತಿಲ್ಲ. 2 ಲೀಟ್ರ್ ಹಾಕಿ ನಡೆಯಂಗಿಲ್ಲ ಇದಕ್ಕೆ. ಮಿನಿಮಮ್ 1 ಲೀಟ್ರ್ ಇದಕ್ಕೆ 1 ಲೀಟ್ರ್ ಮಿನಿಮಮ್ ಇಡಬೇಕು. ಅದ್ರ ಮೇಲೆ 2 ಲೀಟ್ರ್ ಹಾಕ್ಬೇಕು. ಹಾಂ ಈಗ ತೋರ್ಸೈತ್ರಿ 1.5 ಲೀಟ್ರ್ ಐತ್ರಿ ಅದ್ರೊಳಗೆ. ನಂಗೆ ಸ್ವಲ್ಪ ಜೋರು ಮಾತಾಡ್ರಿ. ಪೆಟ್ರೋಲ್ ಹಾಕೊಂಬಂದೆ ತೋರ್ಸಾತೈತಿ ಸರ್ ನಿಮ್ಗೆ. ಈಗ 2 ಲೀಟ್ರ್ ಐತೆ ಅದ್ರೊಳಗೆ ಪೆಟ್ರೋಲ್. ಅವಾಗ ಎಷ್ಟು ಪಾಯಿಂಟ್ ಇರ್ಬೋದು ರೀ ಈಗ ಅದು? ಇಲ್ಲ ಡಿಜಿಟಲ್ದಾಗ ಆಗ್ಯಾರ ಅದು. ಇದು ಇಂಜನಿಂಗ್ ಸೈನ್ ಇತ್ತು ಬೆಳಗ್ಗೆ ತೋರ್ಸಾತಿತ್ತು. ಬಟ್ ಫ್ಯೂಲ್ 0 ಐತಿ ಬೆಳಗ್ಗೆ ಮಧ್ಯಾಹ್ನ. ಇದು ಇಂಜನಿಂದ ಇದು ತೋರ್ಸಾತಿತ್ತು 0 ತೋರ್ಸಾತಿತ್ತು. ಈಗ ಬರೀ ಅಲರ್ಟ್ ಆಲ್ರೆಡಿ ಮಾಡ್ತಿರ್ತಿತ್ತು ಬರೀ. ಬಟ್ ಇದು ನಾನು 1 ಲೀಟ್ರ್ ಹಾಕ್ಸೇನೆ ಆಲ್ರೆಡಿ ಒಂದ್ಸತಿ ಹಾಕ್ಸೇನೆ. ಬಟ್ ಅದನ್ನು ತೋರಿಸಿದ್ದು 1 ಟೈಮ್ 69 ತೋರಿಸಿತ್ತು, 1 ಟೈಮ್ 68 ತೋರಿಸಿತ್ತು ರೇಂಜ್. ಆಮೇಲೆ ಇದು ಫ್ಯೂಲಿಂದ 1 ಲೀಟ್ರ್ ಮಿನಿಮಮ್ ಇಡಬೇಕು. 1 ಲೀಟ್ರ್ 1 ಲೀಟ್ರ್ ಇಟ್ಟರೆ ಮಾತ್ರ ಅದು ಕಡ್ಡಿ ಇರ್ತೈತಿ. ಮತ್ತು ಆಗಲ್ಲ 1 ಲೀಟ್ರ್ ಇಟ್ಟು ಕಡ್ಡಿ ಏರಿದಿಲ್ಲ. ಮತ್ತು ನೀವು ಹೇಳಿದ್ರಿ ಇನ್ನೊಂದು ಲೀಟ್ರ್ ಮ್ಯಾಗ ನೀವು ಏನು ಊಟ ಮಾಡ್ತೀಯಲ್ಲ ಅದ್ರ ಮ್ಯಾಗ ಅದಕ್ಕೆ ನಿಮಗೆ ತೋರಿಸ್ತೀವಿ. ಅದು ಒಂದೂವರೆ ಲೀಟ್ರ್ ಇತ್ತು ಈಗ ಅದು. ಈಗ ಅವ್ರು ಮತ್ತೆ 2 ಲೀಟ್ರ್ ಇಟ್ರು ಅದ್ರ ಮ್ಯಾಗ ನೀವು ಏನು ಇಡ್ತೀಯಲ್ಲ ಅದಕ್ಕೆ ನೀವು ತೋರಿಸ್ತೀವಿ. ರೇಂಜ್ ಆಗ್ತದೆ ಫ್ಯೂಲ್ ಆಗ್ತದೆ. ಇದು ಸಿಸ್ಟಮ್ ಹೆಂಗೈತಿ ಇದ್ರದ್ದು ನಂದಲ್ಲ, ಇದ್ರದ್ದು ಸಿಸ್ಟಮ್ ಹೆಂಗೈತಿ. ಆಮೇಲೆ ಇದು ಇಂಜನಿಂದ ವಾರ್ನಿಂಗ್ ಇದು ಬರೀ ಅದಕ್ಕೆ ತೋರಿಸ್ತದೆ. ಅದು ಇಂಜನ್ ಈಗ 90 ಐತಿ. ಅವರು ನೋಡ್ತಾರೆ ತೋರಿಸು. ಇಲ್ಲ ಅವ್ರಿಗೇನು ಗೊತ್ತಿಲ್ಲ ಅಂತ ಕೇಳಿ. ರೇಂಜ್ ಐತ್ರಿ ಅದು. ಎಲ್ಲ ಐತಿ. ಅವ್ರೇನಂತಾರೆ ಕಿಲೋಮೀಟರ್ ವೇರಿಯೇಷನ್ ಐತಲ್ಲ ಆಗತ್ತಿಲ್ಲ ಅಂತ. ಇವಾಗ 68 ಅಂತಂದ್ರೆ 60 ಮೀಟರ್ ಮುಟ್ಟಿದ್ರಲ್ಲ 60 ಗಂಟೆ ತೋರ್ಸೋದು ಮತ್ತೆ. 68 to 69. ಅದು ಮೇನ್ ಕಂಪ್ನಿ. ಅದು ಈಗ ಅಣ್ಣ ಬರೀ ಇವ್ರು ಏನಂತಂದ್ರೆ ಪೆಟ್ರೋಲ್ ಗೇಜ್ ಬರ್ತಾ ಇಲ್ಲ ಅಂತಂದು ಹೇಳಿದೆ. ಅದನ್ನ ಹಾಕಿ ತೋರಿಸಿ ಪೆಟ್ರೋಲ್ ಹಾಕಿದ್ರೆ ಅದು ಶೋ ಆಗ್ತಿದೆ ಅಂತಂದ್ರೆ ಅದು ನೀರಲ್ಲಿ ಶೋ ಆಗ್ತಾವೆ. ಅದ್ರದ್ದು ಅಗ್ರಿ ಅದಾರ ಅವರು. ಅದನ್ನು ಬಿಟ್ಟು ರೇಂಜ್ ವೈಸ್ ಇದು ಕಿಲೋಮೀಟ್ರ್ ರೇಂಜ್ ಏನು ಬರ್ತೈತಿ. ಇವರು 40 to 50 ಸ್ಪೀಡಲ್ಲಿ ರನ್ ಮಾಡ್ತಾ ಇದ್ದಾರೆ ಗಾಡಿ. 68 ಕಿಲೋಮೀಟರ್ ಅವರು ಟೋಲಾಗ ಚೆಲ್ಲಾಗ ಪೆಟ್ರೋಲ್ ಹಾಕಿಸ್ತಾರೆ. 68 ಅಲ್ಲಿನೂ ಶೋ ಆಗೈತಿ. ಅಲ್ಲಿಂದ ಎಷ್ಟು ಮುಟ್ಟಿದ್ರೆ ಅದು ಸೇಮ್ ನಂಬರ್ ಶೋ ಆಗುತ್ತೆ ರೇಂಜ್. ಅದಕ್ಕೆ ಈಗ ನಾವು ಏನಂತಂದ್ರೆ ಪೆಟ್ರೋಲ್ ಅದು ನಮ್ಮ ಸ್ಪೀಡ್ನ ರೋಡ್ ಕಂಡೀಷನ್ ರೇಂಜ್ ಇದಾಗ್ತೈತಿ. ಈಗ ಇದೆಲ್ಲ ನೀವು ಹಾಕ್ಸಿರಲ್ಲ ಪೆಟ್ರೋಲ್ ಇದ್ರ ಮೇಲೆ
ನಾವು ಹೋಗ್ಬಂದಿದ್ದಲ್ಲ ಇದೇ ಇದ್ರೆ ಆಟೋಮೆಟಿಕ್ ರೆಡ್ಯೂಸ್ ಆಗ್ತೈತಿ ಅಂತ ನಾನು 6 ಮೀಟರ್ ಜೀರೋ ಮಾಡ್ಕೊಂಡು ಅದನ್ನ ಯಾರು ನೀವು ಹೋಗ್ಬಂದಿದ್ದು ಯಾರು 6 ಮೀಟರ್ ಜೀರೋ ಮಾಡೋದು 870.48 ನೋಡಿ 870.48 ಅದು ನೆನ್ಪಿಟ್ಟು ನಿಮಗೆ ಈ ಕಡೆ 6 ಮೀಟರ್ ಜೀರೋ ಮಾಡೋದು ಗಾಡಿ ಹೊರಗೆ ಅವ್ರ ಗಾಡಿ ಹೊರಗೆ ತಗೊಂಡು ಹೋಗಿ ಚೆಕ್ ಮಾಡ್ತಾರೆ ಆ್ಯಸ್ ಪರ್ 68 ಇದ್ದಿದ್ರೆ ಆ್ಯಸ್ ಪರ್ 68 ತೋರ್ಸಾತೈತಂತ ಸೊ ಅದಕ್ಕೆ ನಂಗೆ 68 ಇದ್ದಿದ್ದು ಹೆಂಗೆ ತೋರ್ಸಾತೈತಂತ ಅವರೇ ಬಂದು ಹೋಗಿ ಚೆಕ್ ಮಾಡ್ತಾರಂತೆ ಸೊ ಅವರೇ ಹೋಗಿ ಚೆಕ್ ಮಾಡಿದೆ ಅಷ್ಟೇ ಅವರು ಚೆಕ್ ಮಾಡಿದ ಕೂಡ ನನಗೆ ಗೊತ್ತಾಗ್ತೈತಲ್ಲ ಅವರು ಚೆಕ್ ಮಾಡೋ ಬಟ್ ನಮಗೂ ಗೊತ್ತಾಗೋದಿಲ್ಲ ಬಟ್ ಅವ್ರು ಹೇಳತ್ತಾರ ಆ್ಯಸ್ ಪರ್ ಹಂಗೆ ನಡೀತೈತೆ ಅಂತ ಹೇಳತ್ತಾರ. ಏನಿಲ್ಲ ಸರ್ ಇದು ನಾ ಯೂಟ್ಯೂಬ್ದಲ್ಲಿ ಬ್ಲಾಗ್ ಮಾಡ್ತೀನಿ ಸೊ ಅದಕ್ಕೆ ಹಾಂ ರೀ ಹಾಂ ಹೌದು ಯೂಟ್ಯೂಬ್ನಲ್ಲಿ ಬ್ಲಾಗ್ಸ್ ಮಾಡ್ತೇನೆ ನಾನು ವಿಡಿಯೋಸ್ ಅಪ್ಲೋಡಿಂಗ್ ಮಾಡ್ತೇವಲ್ಲ ಎದಕ್ಕೆ ಮಾಡ್ತೀರಿ ಬ್ಲಾಗ್ಸ್ ನಮ್ಮ ಡೈಲಿ ಲೈಫ್ ಸ್ಟೈಲ್ ಏನು ಇರ್ತೈತಲ್ಲ ನಾವು ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆದಾಗ ನನ್ನ ಮೈಂಡ್ ಸೆಟ್ದಾಗ ಆಗೈತಿ ಫೈನಲಿ ಮನೆಗೆ ಹೊಂಟೈತಿ. ಒನ್ ಟೈಮ್ ಅವ್ರ ಮ್ಯಾನೇಜರ್ ಅವರ ಗಾಡಿ ವೆಹಿಕಲನ್ನು ಒಯ್ದಿದ್ರು ನಾ ಅದನ್ನು ಕ್ಲಿಪ್ ಹಾಕ್ತೀನಿ ಗೈಸ್ ಕ್ಲಿಪ್ ಹಾಕಿದ್ದು ನೋಡಿರಿ ಆಲ್ರೆಡಿ ಬಟ್ ಆಮೇಲೆ ಗೈಸ್ ವಿಡಿಯೋ ಮಾಡತ್ತೀನಿ ರೀ ಬಟ್ ಎಲ್ಲರೂ ಅವ್ರ ಕಡೆದು ಸ್ಟಾಫ್ ಮಂದಿ ಎಲ್ಲರೂ ಬಂದು ನನ್ನ ಕಡೆ ನನ್ನ ವಿಡಿಯೋ ಮಾಡತ್ತಾರ ಅವ್ರು ಏನು ಮಾಡಕತ್ತ ನೀವು ವಿಡಿಯೋ ಅಂತಂದ್ರೆ ಗಾಯ್ಸ್ ನಾ ಆಮೇಲೆ ಏನಿಲ್ಲ ರೀಪ್ಪ ಈಗ ಜಸ್ಟ್ ಮನೆಗೆ ಬಂದೀವಿ ರೀ ಗಾಯ್ಸ್. ಓಕೆ ಅವ್ರ ಮ್ಯಾನೇಜರ್ ಜೊತೆನ ರೈಡ್ ಹೋಗಿದ್ದೆ ಗಾಡಿದಾಗ ಅವ್ರು ಹೇಳತ್ತಾರ ಗಾಡಿ ಒಂದೊಂದು ಟೈಮ್ ಫ್ಯೂಲ್ ರೇಂಜ್ ಗಾಡಿ ನೀವು ಹೆಂಗೆ ನಿಂದ್ರಿಸ್ದಾಗ ಶರಣಕ್ಕೆ ನಿಂದಿರ್ಸೋಲ್ಲ ಗಾಯ್ಸ್ ಆವಾಗ ರೇಂಜ್ ಒನ್ ಟೈಪ್ ತೋರಿಸ್ತೈತಿ ಬಟ್ ಇನ್ನು ಸ್ಟೇಟ್ ಮಾಡ್ದಾಗ ಒನ್ ಟೈಮ್ ರೇಂಜ್ ಬೇರೆ ತೋರಿಸ್ತೈತಿ. ಆಮೇಲೆ ನೀವು ಸ್ಪೀಡ್ ಹೆಂಗೆ ಡಿಪೆಂಡ್ ಹೊಡಿತಿರಲ್ಲ ಗಾಡಿ ಅದ್ರ ಮ್ಯಾಗೂ ರೇಂಜ್ ತೋರಿಸ್ತೈತೆ ಅಂತ ಅವ್ರು ಹೇಳತ್ತಿದ್ರು ಅದೆಲ್ಲ ನಾವು ಟ್ರೈ ಮಾಡಿ ಅವ್ರು ನಮ್ಗೆ ಹೇಳತ್ತಾರ ನೀವು 60+ ಗಾಡಿ ಹೊಡೆದಿರಿ ಒನ್ ಟೈಮ್ ಸಿಟಿದಾಗ ಅಂತಂದ್ರೆ ಇಲ್ಲ ಸರ್ ಹಾಗೆಲ್ಲ ಹೊಡೆದಿಲ್ಲ ಬಟ್ ಸ್ವಲ್ಪ ಇದು ರೇಂಜಿಂದ ಮೇನ್ ಪ್ರಾಬ್ಲಮ್ ಇತ್ತು ಅದು ರೇಂಜಿಂದ ಕವರಪ್ ಆಗೈತಿ ಈಗ ಆಲ್ಮೋಸ್ಟ್ ಅಲ್ಲ. ಅವ್ರು ಕೇಳಾರ ಹಂಗೇನೋ ಡೌಟ್ ಇತ್ತು ಅಂತಂದ್ರೆ ಸರ್ವಿಸ್ ಸೆಂಟ್ರಿಗೆ ಒನ್ ಟೈಮ್ ಬರ್ರಿ ಒನ್ ಟೈಮ್ ವಿಸಿಟ್ ಮಾಡಿರಿ ನಾವು ನಿಮ್ಗೆ ಏನನ್ನು ನಾವು ಡೌಟ್ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಅವ್ರು ಆ್ಯಸ್ ಪರ್ ಡೌಟ್ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳಿವಿ ಬಟ್ ಈಗ ಹಾಗೇನೋ ಪ್ರಾಬ್ಲಮ್ ಆತಂದು ಮತ್ತೆ ಹೋಗೋಣಂತ ಗೈಸ್ ಹಂಗಿತ್ತಂದ್ರೆ ಹೋಗಿ ಮತ್ತು ಅವ್ರಿಗೆ ಪ್ರಾಬ್ಲಮ್ ಮ್ಯಾನೇಜರ್ ಅದಾರೋ ಅವ್ರು ಎಕ್ಸಿಕ್ಯೂಟಿವ್ ಅದಾರ ಬಟ್ ಅವ್ರು ನಮ್ಮ ಜೊತೆ ರೈಡ್ ಬಂದವರು ಅವ್ರು ವಿಡಿಯೋ ಮಾಡಬೇಡಿ ಏನು ಮಾಡ್ತೀರಿ ವಿಡಿಯೋ ಅಂತ ಕೇಳ್ತಾರೆ ಕ್ಲಿಪ್ ಹಾಕೀನಿ ನೋಡಿರಿ ಗೈಸ್ ನಾ ಯೂಟ್ಯೂಬ್ ಮಾಡ್ತೀನಿ ಅಂತಂದು ಹಾಕೀನಿ ವಿಡಿಯೋ ಮಾಡಬೇಡ್ರಿ ಅಂತೇಳಿ ಆಮೇಲೆ ಅವರ ಹೋಲ್ಡ್ ಅದಕ್ಕೆ ಮುಂದೆ ವಿಡಿಯೋ ಹೋಲ್ಡ್ ಮಾಡಿ ಮತ್ತು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡೋಕೆ ನಾ ಅದನ್ನು ಮಾಡಲಿಲ್ಲ ಮತ್ತು ಸುಮ್ಮನೆ ಅವ್ರು ಬೇಡ ಅಂತಂತಂದು ಅದಕ್ಕೆ ಸೊ ಐ ಹೋಪ್ ಗೈಸ್ ನಿಮ್ಗೆ ಇದು ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ ಹೋಗಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಆಮೇಲೆ ಕಮೆಂಟ್ ಹಾಕಿರಿ ಗೈಸ್ ಆಮೇಲೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಗೈಸ್. ಲಾಸ್ಟ್ ಇಂಟ್ರೋದಾಗ ನಾನು ಇನ್ಸ್ಟಾಗ್ರಾಮ್ ಪೇಜ್ ಐತೆ ಅಲ್ಲಿ ಹೋಗಿ ಫಾಲೋ ಮಾಡಿರಿ ಆ್ಯಂಡ್ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೆ ಅಂತ ಅಲ್ಲಿವರೆಗೂ ಬಿ ಸೇಫ್ ಬಾಯ್ ಗೈಸ್ ಥ್ಯಾಂಕ್ ಯು.